ಹಾಗೆ ದದ್ದಲ್ ಅವರಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗದೆ ಹೋದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಅನೇಕ ಹಿರಿ ತಲೆಗಳಿಗೆ ಇದೀಗ ಢವ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಆಂತರಿಕ ವಲಯದಲ್ಲೇ ಭಯ ಶುರುವಾಗಿದೆ. ವಾಲ್ಮೀಕಿ ನಿಗಮದ ಹಗರಣ, ಅದರಲ್ಲೂ ನಾಗೇಂದ್ರ ಅವರು ಇವತ್ತು ಇಡಿ ಲಾಕ್ ಮಾಡ್ತಾ ಇದ್ದ ಹಾಗೆ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗಿದೆ. ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿಗೆ ಮುಂದೆ ವಾಲ್ಮೀಕಿ ನಿಗಮದಿಂದಾಗಿಯೇ ಅಲ್ಲಾದ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದಾಗಿಯೇ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಕೂಡ ಪ್ರಾರಂಭವಾಗಿದೆ. ನಾವು ಪದೇ ಪದೇ ಚರ್ಚೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ, ನಿಮಗೂ ಕೂಡ ಗೊತ್ತಾಗಿರುತ್ತೆ. ಕೇವಲ ನಾಗೇಂದ್ರ ಅವರು ಹಾಗೆ ದದ್ದಲ್ ಅವರು ಸೇರಿ ಕೆಳಗಿನ ಅಧಿಕಾರಿಗಳ ಕೈಯಲ್ಲಿ ಮಾಡಿಸಿರಬಹುದಾದ ಅಕ್ರಮನ ಇದು ಅಂತ ಪ್ರಶ್ನೆ ಕೇಳಿದ್ರೆ, ಇಲ್ಲಿ ಟ್ರೆಷರಿಯಿಂದ ಸರ್ಕಾರದ ಖಜಾನೆಯಿಂದ ಕೂಡ ಹಣ ಆಚೆ ಹೋಗಿದೆ ಅನ್ನೋ ಕಾರಣಕ್ಕೆ ಇದು ನೇರವಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆಯ ಮೇಲೂ ಕೂಡ ಬೊಟ್ಟು ತೋರಿಸ್ತಾ ಇದೆ. ಹಣಕಾಸು ಇಲಾಖೆ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಿದೆ, ನೇರವಾಗಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ತೆಳಕ್ ಹಾಕೊಳ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ವಿಚಾರದಲ್ಲಿ ವಿಚಾರಣೆಗೆ ಒಳಗಾಗ್ತಾರಾ, ಒಳಪಡೆಯುವ ಒಂದು ರೀತಿಯ ಅನಿವಾರ್ಯ ಪರಿಸ್ಥಿತಿ ಬರುತ್ತಾ, ಕಾದ್ ನೋಡೋಣ. ಇಡಿ ಕಳಕ್ಕೆ ಸದ್ಯಕ್ಕೆ ಮಾಜಿ ಮಿನಿಸ್ಟರ್ ಸಿಗ್ತಾ ಇದ್ದಂತೆ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ. ನಿನ್ನೆ ಎಲ್ಲ ಸಮರ್ಥನೆ ಮೇಲೆ ಸಮರ್ಥನೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಆದರೆ ಇವತ್ತು ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಕೂಡ ನೋ ರಿಯಾಕ್ಷನ್. ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದರ ಬಗ್ಗೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗ್ಲಿ ಪ್ರತಿಕ್ರಿಯೆಯನ್ನ ನೀಡದೆ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಇಡೀ ಬೆಳವಣಿಗೆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಬಾರದು ಅಂತ ಹೇಳಿ ನಿರ್ಧಾರ ಮಾಡಿರುವಂತೆ ಕಂಡು ಬರ್ತಾ ಇದೆ. ಓವರ್ ಆಲ್ ಇವತ್ತಿನ ಅತಿ ದೊಡ್ಡ ಸುದ್ದಿ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ತನಿಖಾ ಆಯಾಮದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೇನು, ರಾಜಕೀಯ ವಿದ್ಯಮಾನಗಳಿಗೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು ಈ ಪ್ರಕರಣ, ಇದರ ಅಪ್ಡೇಟ್ಸ್ ನೀಡಲಿಕ್ಕೆ ನನ್ನ ಇಬ್ಬರು ಕಲೀಗ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗರಾಜ್ ಹಾಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ. ಮೊದಲನೇದಾಗಿ ನಾನು ತನಿಖೆಯ ಆಯಾಮವನ್ನು ಮುಗಿಸಿ ನಂತರದಲ್ಲಿ ರಾಜಕೀಯ ಆಯಾಮಕ್ಕೆ ಹೋಗ್ತೀನಿ. ಹೀಗಾಗಿ ನಾಗರಾಜ್, ಸದ್ಯಕ್ಕೆ ಇಡಿ ಎದುರುಗಡೆ ನಾಗೇಂದ್ರ ಅವರು, SIT ಎದುರುಗಡೆ ದದ್ದಲ್, ಯಾವ ರೀತಿ ನಡೀತಾ ಇದೆ ತನಿಖೆ? ಬಂಧನ ಅಂತ ಹೇಳಿ ಇಬ್ಬರಲ್ಲಿ ಯಾರದಾಗೋ ಪಾಸಿಬಿಲಿಟೀಸ್ ಕಾಣ್ತಾ ಇದೆ? ವಶಕ್ಕೆ ಪಡೆದಿದ್ದಾರೆ ನಾಗೇಂದ್ರ ಅವರನ್ನ, ಬಂಧನ ಆಗಿಲ್ಲ ಇನ್ನು. ಸ್ಮಿತಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರನ ಕರೆದುಕೊಂಡು ಬಂದು ಇಡಿಯಲ್ಲಿ ವಿಚಾರಣೆಯನ್ನು ತೀವ್ರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇಡಿ ಅಧಿಕಾರಿಗಳು. ಇದರ ಬೆನ್ನಲ್ಲೇ ಇವತ್ತೇ ಒಂದು ಬಸನಗೌಡ ದದ್ದಲ್ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನು ಮಾಡೋ ಒಂದು ಉದ್ದೇಶವನ್ನು ಇಡಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೊಂದಿದ್ರು. ಈ ಹಿನ್ನೆಲೆಯಲ್ಲೇ ಬೆಳಗ್ಗೆ ಅವರ ಮನೆ ಹತ್ರ ಹೋಗಿದ್ರು. ಆದರೆ ಬಸನಗೌಡ ದದ್ದಲ್ ಅವರು ನೇರವಾಗಿ SIT ಕಚೇರಿಯಲ್ಲಿ ಪ್ರತ್ಯಕ್ಷ ಆಗಿರೋದು, ಎಲ್ಲ ಒಂದು ಕಡೆ ಅವರು ಇಡಿ ಒಂದು ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋ ಒಂದು ಯತ್ನವನ್ನು ಮಾಡಿದ್ರ ಒಂದು ಅನುಮಾನ ಹುಟ್ಟುತ್ತಾ ಇರ್ತಕ್ಕಂಥದ್ದು. ಆದರೆ ಬಹಳ ಸ್ಪಷ್ಟವಾಗಿದೆ, ಒಂದು ವೇಳೆ SIT ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರನ್ನ ಬಂಧನ ಮಾಡಿದ್ರು ಸಹ ಮತ್ತೆ ಇಡಿ ವಿಚಾರಣೆಗೆ ಎದುರಾಗಲೇಬೇಕಾಗುತ್ತೆ. ಯಾಕಂದ್ರೆ ಬಾಡಿ ವಾರೆಂಟ್ ಹಾಕಿ ಅವರನ್ನು ಮತ್ತೆ ವಶಕ್ಕೆ ತೆಗೆದುಕೊಳ್ಳುವ ಒಂದು ಅವಕಾಶ ಇಡಿ ಅಧಿಕಾರಿಗಳ ಮುಂದೆ ಇದೆ. ಈಗ ಸದ್ಯದ ಮಟ್ಟಿಗೆ, ಇವತ್ತಿನ ಮಟ್ಟಿಗೆ ವಿಚಾರಣೆಯಿಂದ ಪಾರಾಗೋದಿಕ್ಕೆ ಅಷ್ಟೇ ಅವರು SIT ಇಂದ ಮುಂದೆ ಹಾಜರಾಗಿರ್ತಕ್ಕಂಥದ್ದು ಸಹಕಾರಿಯಾಗಬಹುದು. ಅದನ್ನು ಹೊರತುಪಡಿಸಿದ್ರೆ ಇತ್ತ ಕಡೆ ಏನು ಈ ಹಿಂದೆ PA ಹರೀಶ್, ನಾಗೇಂದ್ರಗೆ ಸಂಬಂಧಿಸಿದಂತೆ PA ಹರೀಶನ್ನು 2 ದಿನಗಳ ಕಾಲ ಇಡಿ ಕಚೇರಿಯಲ್ಲಿ ಇಟ್ಟು ವಿಚಾರಣೆ ಮಾಡಿದ್ರು. ಆ ಒಂದು ವಿಡಿಯೋ ಹೇಳಿಕೆಯನ್ನು ಇಟ್ಕೊಂಡು ಇವತ್ತು ನಾಗೇಂದ್ರ ಅವರ ಎನ್ಕ್ವೈರಿ ಆಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನಾಗೇಂದ್ರ ಲಾಕ್ ಆಗುವ ಸಾಧ್ಯತೆ ಬಹಳ ದಟ್ಟವಾಗಿದೆ ಅಂತೇಳಿ ಇಡಿ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ SIT ಇದುವರೆಗೂ ಏನು ತನಿಖೆ ಮಾಡಿತ್ತು, ಕೇವಲ ಹಗರಣದ ಭಾಗಿಯಾಗಿದ್ದಂಥ ಅಧಿಕಾರಿಗಳು, ಮಧ್ಯವರ್ತಿಗಳನ್ನ ಅಷ್ಟೇ SIT ಅಧಿಕಾರಿಗಳು ಟಚ್ ಮಾಡಿದ್ರು. ಆದರೆ ಈಗ ಇಡಿ ವಿಚಾರಣೆ ಈ ಅಂತೆ ಕಂತೆ ಅನ್ನೋ ಹಂತದಲ್ಲಿ ನಡೀತಿರೋ ಮಾತುಕತೆ, ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. SIT ಮೇಲೇನೆ ನನ್ನನ್ನು ಬಂಧಿಸ್ಬಿಡಿ ಅಂತ ಹೇಳಿ ಪ್ರೆಷರ್ ತಂದು ಅಲ್ಲೇ ಬಂಧನಕ್ಕೆ ಒಳಗಾಗೋ ಸಾಧ್ಯತೆ ಇದೆಯಾ ದದ್ದಲ್ ಅವರು? ಇಡಿ ಎನಿವೆ ನಮಗೆ ಗೊತ್ತಿರೋ ಹಾಗೆ ಕೇಂದ್ರ, SIT ರಾಜ್ಯ, ಇಲ್ಲಿ ಮ್ಯಾನೇಜ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಏನಾದರೂ ನಡೀತಿದೆಯಾ? ನಡೀತಾ ಇದ್ರೆ ವರ್ಕೌಟ್ ಆಗುತ್ತಾ ಆ ರೀತಿಯ ಲೆಕ್ಕಾಚಾರ? ಸ್ಮಿತಾ, ಖಂಡಿತವಾಗ್ಲೂ ಅಂಥದ್ದೊಂದು ನಡೆಯನ್ನ ಬಸನಗೌಡ ದದ್ದಲ್ ಪ್ರದರ್ಶಿಸಿದ್ದೆ ಆದರೆ ಅದು ದಡ್ಡತನ ಆಗುತ್ತೆ. ಯಾಕಂತಂದ್ರೆ ಒಂದು ವೇಳೆ SIT ಬಂಧನ ಮಾಡಿ ಒಂದಷ್ಟು ದಿನಗಳ ಕಾಲ ವಿಚಾರಣೆ ಮಾಡಿ ಇಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತೇಳಿ SIT ಮುಖಾಂತರ ಬಂಧನಕ್ಕೊಳಕಾದ್ರು ನಂತರ ಅವರನ್ನ ಬಾಡಿ ವಾರೆಂಟ್ ಸಲ್ಲಿಕೆ ಮಾಡಿ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ಬೇಕು. ಯಾಕಂತಂದ್ರೆ ECIR ದಾಖಲು ಮಾಡಿ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಾಡಿ ವಾರೆಂಟ್ ಸಲ್ಲಿಸುವ ಅವಕಾಶ ಇಡಿ ಮುಂದೆ ಇರುವಾಗ SIT ಮುಂದೆನೂ ಹಾಜರಾಗಿ ಅವರ ಹತ್ರ ಕಸ್ಟಡಿಗೆ ಹೋಗುವಂತ ಅನಿವಾರ್ಯತೆ ದದ್ದಲ್ ಅವರಿಗೆ ಸೃಷ್ಟಿಯಾದ್ರೆ ಅದು ಎರಡೆರಡು, ಒಂದ್ ಕಡೆ ಇಡಿ ವಿಚಾರಣೆ ಜೊತೆಗೆ SIT ವಿಚಾರಣೆ ಎರಡು ಆಗುತ್ತೆ. ಹೀಗಾಗಿ ಈ ನಿರ್ಧಾರಕ್ಕೆ ದದ್ದಲ್ ಹೋಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಸ್ಮಿತಾ, ವಿಜಯ್, ಈಗ ನಾಗೇಂದ್ರ ಅವರು ಹಾಗೆ ದದ್ದಲ್ ಅವರು ತನಿಖೆ ಎದುರಿಸ್ತಿದ್ದಾರೆ. ಆದ್ರೆ ಯಾವಾಗ ಇಡಿ ಎಂಟರ್ ಆಯ್ತೋ, ನೀವು ಮಾಹಿತಿಯನ್ನ ನೀಡಿದ್ರಿ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಎದೆಯಲ್ಲೂ ಕೂಡ ಢವ ಶುರುವಾಗಿದೆ ಅಂತ ಹೇಳಿ.
ಆ ಭಯ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆಯಾ ಈಗ ಆಗ್ತಾ ಇರುವ ತನಿಖೆಯ ಪ್ರಗತಿಯನ್ನ ಕಂಡು? ಖಂಡಿತವಾಗ್ಲೂ ಸ್ಮಿತಾ, ಇಡಿ ಎಂಟ್ರಿ ಆದ ಕೂಡಲೇ ಕೂಡ ಇಡಿ ಎಂಟ್ರಿ ಆಗಿಂತ ಮುಂಚಿನದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ಪ್ರಮುಖ ಮುಖಂಡರಿಗೆ ಒಂದಷ್ಟು ಚರ್ಚೆ ಶುರುವಾಗಿತ್ತು. ಎಲ್ಲಿ ಇದರ ಒಂದು ತನಿಖೆಯ ಆಳ ಅಥವಾ ಇದರ ಒಂದು ವ್ಯಾಪ್ತಿ ದೊಡ್ಡ ದೊಡ್ಡ ಮುಖಂಡರ ಬುಡಕ್ಕೆ ಬರುತ್ತೆ ಅಂತ. ಇನ್ನು ಇಡಿ ಎಂಟ್ರಿ ಆದ ನಂತರ ಅದು ಈಗ ನಾಗೇಂದ್ರ ಅವನು ವಶಕ್ಕೆ ಪಡೆದ ಕೂಡಲೇ ಕೂಡ ನಿನ್ನಿಂದ ಕೂಡ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆ ನಿರಂತರ ಸಂಪರ್ಕ ಇರುವಂಥದ್ದು, ಕ್ಷಣ ಕ್ಷಣದ ಮಾಹಿತಿಯನ್ನು ತೆಗೆದುಕೊಳ್ತಾ ಇರೋದು. ಅಂದರೆ ಅಷ್ಟರ ಮಟ್ಟಿಗೆ ಇದರ ಒಂದು ಗಂಭೀರ ಸ್ವರೂಪವನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆಂದರೆ ಹಣಕಾಸು ಇಲಾಖೆಯಿಂದ ಒಂದಷ್ಟು ಹಣ ವರ್ಗಾವಣೆ ಆಗಿರೋ ಸಂಬಂಧಪಟ್ಟಂತೆ ಖುದ್ದು ರಿಮ್ಯಾಂಡ್ ಕಾಪಿಯಲ್ಲಿ ಕೂಡ ಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಅದರ ಅರ್ಥ ಹಣಕಾಸು ಇಲಾಖೆ ಬರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ವ್ಯಾಪ್ತಿಗೆ ಬರುವಂಥದ್ದು. ಹಾಗಾದರೆ ಹಣಕಾಸು ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಮತಿ ಇಲ್ಲದೆ ಈ ಹಣ ವರ್ಗಾವಣೆ ಆಯ್ತಾ ಅನ್ನೋ ಒಂದು ಅನುಮಾನಗಳು, ಚರ್ಚೆಗಳು ಶುರುವಾಗುವಂಥದ್ದು. ಅದರ ಜೊತೆಗೆ ಕೇವಲ ಅಂದ್ರೆ ಒಂದು ವೇಳೆ ಏನಾದ್ರು ಕೂಡ ನಾಗೇಂದ್ರ ಅವರ ಸ್ವಂತಕ್ಕೆ ಬಳಸ್ಕೊಂಡು ಹಣ ಇಷ್ಟಕ್ಕಾಗಿದ್ರೆ ಅದು ದೊಡ್ಡ ಮಟ್ಟದ ಪರಿಣಾಮ ಬೀರಲ್ಲ, ಕೇವಲ ನಾಗೇಂದ್ರ ಮಾತ್ರ. ಆದ್ರೂ ಕೂಡ ಒಂದಷ್ಟು ಹಣಕಾಸು ಇಲಾಖೆ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರಿಗೆಲ್ಲ ಕೂಡ ಹೋಗುತ್ತೆ. ಆದ್ರೆ ಒಂದು ವೇಳೆ ಏನಾದ್ರು ಕೂಡ ಪ್ರತಿಪಕ್ಷಗಳು ಆರೋಪ ಮಾಡುವ ರೀತಿಯಲ್ಲಿ ಚುನಾವಣೆಗೆ ಈ ಹಣ ಬಳಕೆಯಾಗಿದ್ರೆ ಖಂಡಿತವಾಗ್ಲೂ ಕೂಡ ಕೇವಲ ಇದು ರಾಜ್ಯ ನಾಯಕರಷ್ಟೇ ಅಲ್ಲ, ಅದು ದೊಡ್ಡ ಮಟ್ಟಕ್ಕೂ ಕೂಡ ಇದು ಹೋಗುವಂತ ಸಾಧ್ಯತೆ ಇರುವಂತದ್ದು. ಅದು ಬೇರೆ ಬೇರೆ ನಾಯಕರು ಹೆಸರು ಕೂಡ ತಳ್ಕಾಕುವಂಥದ್ದು. ಇದೇ ಆತಂಕ ಇರುವಂತದ್ದು ಕಾಂಗ್ರೆಸ್ ನಾಯಕರಿಗೆ. ಸ್ಮಿತಾ, ಧನ್ಯವಾದ ವಿಜಯ್ ಹಾಗೆ ನಾಗರಾಜ, ಇಬ್ಬರಿಗೂ ಕೂಡ ಮಾಹಿತಿಗಾಗಿ. ಇನ್ನು